Hello students, welcome to RH Chemistry. So in today's video we are going to discuss about exemplar questions in P block element group 15 to group 18. So ಇದು KCET ಅವರಿಗೂ ಕೂಡ ಹೆಲ್ಪ್ ಆಗ್ತದೆ ಮತ್ತೆ ಇದರಲ್ಲಿ ಡಿಲೀಟೆಡ್ ಸಿಲೆಬಸ್ ಬಹಳ ಕಡಿಮೆ ಇರೋದಕ್ಕೆ ಡೆಫಿನೆಟ್ಲಿ ಯು ಕ್ಯಾನ್ ರೆಫರ್ ಆಲ್ ದೀಸ್ ಕ್ವಶನ್ಸ್ ಫಾರ್ ಯುವರ್ ಪ್ರಿಪರೇಷನ್. KCET ಮತ್ತೆ ನೀಟ್ ಕ್ವಶನ್ಸ್ ನೀವು ನೋಡ್ತಾ ಹೋದ್ರೆ ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಎಸ್ಪೆಷಲಿ ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಎಕ್ಸಾಂಪಲ್ ಕ್ವಶನ್ ಇಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಅನ್ನು ಕೇಳಿದ್ದಿದೆ. ಅದಕ್ಕೆ ಈ ಒಂದು ಪಾರ್ಟ್ ಏನಿದೆ ಬಹಳ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ, ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಹಿಂದಿನ ವಿಡಿಯೋದಲ್ಲಿ ಗ್ರೂಪ್ 16 ಡೀಟೇಲ್ ಆಗಿ ಸಿನಾಪ್ಸಿಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗ್ರೂಪ್ 15, 17 ಮತ್ತೆ 18 ಗ್ರೂಪ್ ಸಿನಾಪ್ಸಿಸ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಎಡಿಷನ್ ಟು ದಟ್ ರಿಮೆಂಬರ್ ಐ ಹ್ಯಾವ್ ಗಿವನ್ ದ ಲಿಂಕ್ ಇನ್ ದ ಕಮ್ಯುನಿಟಿ ಪೋಸ್ಟ್, ಪ್ಲೀಸ್ ರೆಫರ್ ದಟ್. ಸೊ ಇದರ ನೋಟ್ಸ್ ಏನಾದ್ರೂ ಬೇಕು ಅಂತ ಅಂದ್ರೆ ಸೊ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಬೇಕಾಗ್ತದ. ಸೊ ಟೆಲಿಗ್ರಾಮ್ ಅಲ್ಲಿ RH ಕೆಮಿಸ್ಟ್ರಿ ಅಂತ ಕ್ಲಿಕ್ ಮಾಡಿದ್ರೆ ಸೊ ನನ್ನ ಚಾನಲ್ ಕಾಣಿಸ್ತದೆ, ಯು ಕ್ಯಾನ್ ಜಾಯಿನ್ ದಟ್. Okay, so first question ನೋಡಿ, on addition of concentrated sulfuric acid to a chloride salt, colorless fumes are evolved, but in case of iodide salt, violet fumes are evolved, that is because ಅಂತ ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಆನ್ಸರ್ ಏನು ಅಂತ ಅಂದ್ರೆ, ರಿಮೆಂಬರ್ H2SO4 when you add it to the chloride salt. ಸೊ HCl ಅನ್ನ ಕ್ಲೋರೈಡ್ ಸಾಲ್ಟ್ ಗೆ ಆಡ್ ಮಾಡಿದಾಗ, ಸೊ ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ Cl2 gas will be evolved. ಬಟ್ ಇಲ್ಲಿ ಏನಾಗ್ತದ, ಅಯೋಡೈಡ್ ಸಾಲ್ಟ್ ಗೆ ಸೊ ವೈಲೆಟ್ ಫ್ಯೂಮ್ಸ್ ಬರ್ತದ. ಯಾಕೆ ಅಂತ ಅಂದ್ರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಸೊ HI is very good reducing agent. Remember one thing, HI is stronger reducing agent than remember sulfuric acid. ಹೌದಾ? ಬಿಕಾಸ್ ಆಫ್ ದ್ಯಾಟ್ ರೀಸನ್ ವಾಟ್ ಹ್ಯಾಪನ್ಸ್ ಈಸ್ ಇಟ್ ವಿಲ್ ರೆಡ್ಯೂಸ್ ಅ ಸಲ್ಫ್ಯೂರಿಕ್ ಆಸಿಡ್ ಟು whenever HI react with sulfuric acid. So sulfuric acid reduced to, remember in this particular case, sulfur dioxide plus iodine gas is evolved. Iodine gas in a violet fumes anta ಏನು ಕೊಟ್ಟಿದ್ದಾರೆ ಇಲ್ಲಿ, violet fumes is nothing but iodine gas. So the answer for this question is third one, HI gets oxidized to I2. ಮುಂದಿನ ಕ್ವಶನ್ ನೋಡಿ, ಇನ್ ಕ್ವಾಲಿಟೇಟಿವ್ ಅನಾಲಿಸಿಸ್ when H2S is passed through aqueous solution of salt acidified with dilute HCl, black precipitate is formed. On boiling precipitation with the HNO3 it forms a blue color. Addition of excess of solution of ammonia forms the compound ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ the on boiling the precipitate with HNO3 it forms a solution of blue color. ಓಕೆ, ಸೊ ಬ್ಲೂ ಕಲರ್ ಸೊಲ್ಯೂಷನ್ ಫಾರ್ಮ್ ಆಗ್ತದೆ ಯಾವಾಗ ಅದು ಎಕ್ವಿಯಸ್ ಸೊಲ್ಯೂಷನ್ ಆಫ್ ಅಮೋನಿಯಾ ಜೊತೆ ರಿಯಾಕ್ಟ್ ಆಗ್ತದೋ ಆವಾಗ ಯಾವುದು ಫಾರ್ಮ್ ಆಗ್ತದ ಅಂತ ಕೇಳಿದ್ದಾರೆ. ಒಂದು ಬಹಳ ಇಂಪಾರ್ಟೆಂಟ್ ಗೊತ್ತಿರಲಿ, ಎಲ್ಲಿ ಬ್ಲೂ ಕಲರ್ ಇರ್ತದ ಥಿಂಕ್ ಅಬೌಟ್ ಕಾಪರ್. ಎಲ್ಲಿ ಅಮೋನಿಯಾ ಜೊತೆ ರಿಯಾಕ್ಟ್ ಆಗ್ತದ ಆಲ್ವೇಸ್ ಥಿಂಕ್ ಅಬೌಟ್ ಕ್ಯುಪ್ರಮೋನಿಯಂ ಸಲ್ಫೇಟ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ಸೆಕೆಂಡ್ ಒನ್. ಸೊ ಇಲ್ಲಿ ಏನಾಗ್ತದೆ ಆಕ್ಚುಲಿ ಅಂತ ಅಂದ್ರೆ, ಸೊ ಈ H2S ಪಾಸ್ ಥ್ರೂ ಎಕ್ವಿಯಸ್ ಸೊಲ್ಯೂಷನ್ ಆಫ್ ಸಾಲ್ಟ್ ಅಂತ ಏನಂತಂದ್ರೆ ಇದು CuSO4. ಆಕ್ಚುಲಿ CuSO4 when it is passed through H2S ರಿಮೆಂಬರ್, ಸೊ ಪ್ರಾಡಕ್ಟ್ ಏನ್ ಫಾರ್ಮ್ ಆಗ್ತದ ಅಂತಂದ್ರೆ CuS ಫಾರ್ಮ್ ಆಗ್ತದ. CuS ಕಲರ್ ಏನು, ಬ್ಲಾಕ್ ಕಲರ್ ಪ್ರೆಸಿಪಿಟೇಟ್. ಓಕೆ, ಈ CuS ಯಾವಾಗ HNO3 ಜೊತೆ ರಿಯಾಕ್ಟ್ ಆಗ್ತದೆ, ಯು ಆರ್ ಗೋಯಿಂಗ್ ಟು ಗೆಟ್ ರಿಮೆಂಬರ್ ಕಾಪರ್ ನೈಟ್ರೇಟ್ ಸೊಲ್ಯೂಷನ್, CuNO3 ಟ್ವೈಸ್ ಸೊಲ್ಯೂಷನ್ ಪ್ಲಸ್ H2S. ಈ ಕಾಪರ್ ನೈಟ್ರೇಟ್ ಯಾವಾಗ ಅಮೋನಿಯಾ ಜೊತೆ ರಿಯಾಕ್ಟ್ ಆಗ್ತದೆ, ಯು ಆರ್ ಗೋಯಿಂಗ್ ಟು ಗೆಟ್ CuNH3 4 times 2 plus which is deep blue color. Hence the answer for this question is second one. Third one, in cyclotrimetaphosporic acid molecule how many single and double bond ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಸ್ಟ್ರಕ್ಚರ್ ಅನ್ನು ಹಾಕೋಣತೆ. P like this the structure, oxygen ಮತ್ತೆ P ಬರ್ತದೆ ಇಲ್ಲಿ oxygen. So P double bond 1 OH compulsory, P double bond 1 OH compulsory, P double bond 1 OH. ಈಗ ಸಿಂಗಲ್ ಬಾಂಡ್ ಎಷ್ಟಿದೆ ಅಂತ ನೋಡ್ತಾ ಹೋಗಿ. ಸೊ ಇದು ಡಬಲ್ ಬಾಂಡ್ ಆಯ್ತು, ಹೌದಾ? ಡಬಲ್ ಬಾಂಡ್ 1 here, ಡಬಲ್ ಬಾಂಡ್ 2 here, ಡಬಲ್ ಬಾಂಡ್ 3 here, 3 ಡಬಲ್ ಬಾಂಡ್ ಅಂತ ಆಯ್ತು. ಸಿಂಗಲ್ ಬಾಂಡ್ ಎಷ್ಟು ಅಂತ ನೋಡ್ತಾ ಹೋದ್ರೆ ಹಿಯರ್ ಯು ಕ್ಯಾನ್ ಸಿ 1 and here it is 1 2 3 4 5 6 7 8 9. ಬಟ್ OH ಅಂದ್ರೆ ಏನು, O ಬಾಂಡ್ H, ಹೌದಾ? O ಬಾಂಡ್ H ಹೋದಲ್ಲ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಹೌ ಮೆನಿ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಅಂತ ಕೇಳಿದ್ದಾರೆ, ಅದಕ್ಕಾಗಿ ನಾವು ತಪ್ಪು ಮಾಡೋ ಹಂಗಿಲ್ಲ. ಸೊ 1 2 3 4 5 6 7 8 9 ಇದೆ, ಹೌದಾ? OH ಅಂತಂದ್ರೆ ಒಂದು ಸಿಂಗಲ್ ಬಾಂಡ್ ಇದೆ, ಅಂದ್ರೆ ಆನ್ಸರ್ ಏನಾಗ್ತದೆ 12 ಸಿಂಗಲ್ ಬಾಂಡ್.
ಕರೆಕ್ಟಾ? 12 single bond. Remember, because of that reason answer is, so 3 double bonds and 12 single bonds, answer is third option. ಅರ್ಥ ಆಯ್ತಾ? OH ಅನ್ನ ಬಿಡೋ ಹಾಗಿಲ್ಲ. OH ಬಿಟ್ರಿ ಅಂತ ಅಂದ್ರೆ you will be wrong. Remember, which of the following element can be involved in p pi d pi? D orbital ಇರಬೇಕು ಅಂದ್ರೆ ಯಾವ್ದ್ರಲ್ಲಿ ಪಾಸಿಬಿಲಿಟಿ? Only phosphorus. So the answer for this question is third one, phosphorus. Fifth one ನೋಡಿ, which of the following compound is isoelectronic, isostructural? ಫಸ್ಟ್ isoelectronic ಅನ್ನು ಚೆಕ್ ಮಾಡಿಬಿಡಿ. ಸೊ ಹೇಗೆ ಚೆಕ್ ಮಾಡೋದು ನೋಡಿ, one can easily tell. O3 ಕಾಮನ್ ಇದೆ, ಸಲ್ಫರ್ ನೋಡಿದ್ರೆ 16, ನೈಟ್ರೋಜನ್ ನೋಡಿದ್ರೆ 7, ಇಟ್ ನೆವರ್ ಬಿ isoelectronic. ಹೌದಾ? Cl ನೋಡಿದ್ರೆ 17, ಕಾರ್ಬನ್ ಇಸ್ 12, ಕಾರ್ಬನ್ ಇಸ್ 6, ಸೊ ಇಟ್ ವಿಲ್ ನೆವರ್ ಬಿ isoelectronic. ಇನ್ನು Cl is remember 17, ಸಲ್ಫರ್ ಇಸ್ 16, O3 ಕಾಮನ್ ಇದೆ, ಇಲ್ಲಿ 2 ಮೈನಸ್ ಇದೆ, ಇಲ್ಲಿ 1 ಮೈನಸ್ ಇದೆ ಅಂತಂದ್ರೆ ಬೋತ್ ಆರ್ ಐಸೋಎಲೆಕ್ಟ್ರಾನಿಕ್, ನೋ ಡೌಟ್. ಇಲ್ಲಿ ನೋಡಿ, ಕಾರ್ಬನ್ 6 ಇದೆ, ನೈಟ್ರೋಜನ್ 7 ಇದೆ, O3 ಇದೆ, 2 ಮೈನಸ್ ಇದೆ, ಬೋತ್ ಆರ್ ಐಸೋಎಲೆಕ್ಟ್ರಾನಿಕ್, ನೋ ಡೌಟ್. ಎರಡು ಆಪ್ಷನ್ ಉಳಿತು. ಐಸೋಸ್ಟ್ರಕ್ಚರಲ್ ಯಾವುದು ಅಂತ ನೋಡಿದ್ರೆ, ಈಗ ನೋಡ್ತಾ ಹೋಗಿ, ಐಸೋಸ್ಟ್ರಕ್ಚರಲ್ ಅಂತ ನೋಡ್ತಾ ಹೋದಾಗ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕಾರ್ಬೋನೇಟ್ ಏನ್ ಕಾಣಿಸ್ತದೆ ನಿಮಗೆ? ಸಿ ಡಬಲ್ ಬಾಂಡ್ ಓ, ರಿಮೆಂಬರ್ CO ಮೈನಸ್ ಕಾಣಿಸ್ತದೆ. ಹೌದಾ? ಸೊ NO3 ಮೈನಸ್ ಸ್ಟ್ರಕ್ಚರ್ ನೋಡಿದ್ರೆ N ಡಬಲ್ ಬಾಂಡ್ ಓ, ರಿಮೆಂಬರ್ O ಮೈನಸ್ ಅಂಡ್ O ಮೈನಸ್ ಸ್ಟ್ರಕ್ಚರ್ ಕಾಣಿಸ್ತದೆ. So because of that reason, remember NO3 ಮತ್ತೆ CO3 both are planar structure. Because of that reason, remember answer for this is 1. But these two are not the planar structure. Remember, these two are not the planar structure. So in this particular case, structure is different, but here the structure is the same. Because of that reason, answer is 1, not fourth one. Next, sixth one nodi, affinity for hydrogen decreases down the group. Fluorine toluene, which of the following is highest bond dissociation enthalpy? Remember, as size decreases, bond dissociation energy increases. Hence the answer is highest is HF. Remember, HF. So sixth one answer is A. Seventh one, bond dissociation enthalpy, stronger reducing agent. Remember, reducing agent property inversely proportional to bond dissociation energy. Hence, because of that reason, stronger reducing agent is SpH3. So the answer is fourth one. Eighth one nodi, on heating constant nitric acid sodium hydroxide solution, phosphorus gives a gas. Remember, phosphorus when it react with sodium hydroxide, so very famous equation idu. So PH3 gas is going to form. Phosphine anta karitivi ನಾವು, phosphine anta karitivi. ಈಗ ವಿಚ್ ಇಸ್ ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ ನೋಡಿ. ಫಾಸ್ಫೀನ್ ಮತ್ತೆ ಅಮೋನಿಯಾ ಬಗ್ಗೆ ನಾವು ಥಿಂಕ್ ಮಾಡ್ತಾ ಹೋದಾಗ ಕಾಮನ್ ಸೆನ್ಸ್ ಇಸ್ ದಟ್ ಇವೆರಡರೊಳಗೆ ಒಂದು ಆನ್ಸರ್, ಬಿಕಾಸ್ ಫಾಸ್ಫೀನ್ ಅಂಡ್ ಅಮೋನಿಯಾ ಬೋತ್ ಆರ್ ಸೇಮ್ ಅಂತ ಇಲ್ಲಿ ನಾವು ಎಲ್ಲೂ ಕೂಡ ಹೇಳೇ ಇಲ್ಲ. ಹೌದಾ? ಇವೆರಡರೊಳಗೆ ಒಂದು ಆನ್ಸರ್ ಬರಲೇಬೇಕು. ಹಾಗಾದ್ರೆ ಇನ್ಕರೆಕ್ಟ್ ಯಾವುದು? ಅಮೋನಿಯಾ ಇಸ್ ಸ್ಟ್ರಾಂಗ್ ಬೇಸಿಕ್ ಈಸ್ ಕರೆಕ್ಟ್, ಬಟ್ ಫಾಸ್ಫೀನ್ ಈಸ್ ಮೋರ್ ಬೇಸಿಕ್ ಈಸ್ ರಾಂಗ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಆಪ್ಷನ್. ರಿಮೆಂಬರ್. Ninth one, which of the following acid form three series of salt? Remember, 3 series of salts are formed by, remember, in this case, tribasic acids. Okay, so out of this tribasic acid ಯಾವುದು ಅಂತ ನೋಡಿದಾಗ answer is S3PO4. So 3 series ಹೇಗಾಗ್ತದೆ ನೋಡಿ. ಫಾರ್ ಎಕ್ಸಾಂಪಲ್ NaOH ಜೊತೆ ರಿಯಾಕ್ಟ್ ಆದ್ರೆ NaS2PO4, then Na2HPO4, then Na3PO4. Only these are the 3 salts are possible. So the answer is 3. Stronger reducing behavior of S3PO4 is due to anta keltare. See, reducing behavior in case of the S3PO2 is due to pH bonds. Remember, pH bonds. S3PO2 the structure ಏನಾಗ್ತದೆ? P double bond O, OH, H and H. So ಎರಡು pH bond ಇದೆ because of that. So presence of 2 pH bonds, right? 1 OH bond. The answer for this question is 3. 10th question, 3 is the answer. On heating lead nitrate formula ಏನು? PbNO3 twice. On heating you are going to get NO2 ಅಂತ ಬಂದೇ ಬರ್ತದೆ, because nitrate salts always give rise to nitrogen dioxide. ಇದ್ರ ಜೊತೆ ಏನು ಬರ್ತದ ಅಂತಂದ್ರೆ you are going to get PbO.
You are going to get PbO. So NO2 and PbO, answer is 3. ಇದರ ಜೊತೆ ಮತ್ತು ಆಕ್ಸಿಜನ್ ಗ್ಯಾಸ್ ಕೂಡ ಬರ್ತದೆ, which is does not show allotropy. ಇದು ಕಾಂಟ್ರವರ್ಷಿಯಲ್ ಕ್ವಶನ್. ರಿಮೆಂಬರ್, actually does not show allotropy. NCERT ದಲ್ಲಿ this concept is given wrong. Remember, wrong ಅಂದ್ರೆ ಏನು ಕೊಟ್ಟಿದ್ದಾರೆ? ಸೊ ನೈಟ್ರೋಜನ್ ಡಸ್ ನಾಟ್ ಶೋ ಅಂತ ಕೊಟ್ಟಿದ್ದಾರೆ, ಡಸ್ ನಾಟ್ ಶೋ ಅಂತ ಕೊಟ್ಟಿದ್ದಾರೆ. ಬಟ್ ರಿಮೆಂಬರ್, ನೈಟ್ರೋಜನ್ ಶೋಸ್. ಆಕ್ಚುಲಿ ದ ಆನ್ಸರ್ ಇಸ್ ಬಿಸ್ಮತ್. ಬಿಸ್ಮತ್ ಡಸ್ ನಾಟ್ ಶೋ. ರಿಮೆಂಬರ್, ಬಿಸ್ಮತ್ ಡಸ್ ನಾಟ್ ಶೋ ಅಲ್ಲೋಟ್ರೋಪಿ. ರಿಮೆಂಬರ್ ದಟ್ ಪಾಯಿಂಟ್. ಯಾಕೆ ಅಂತ ಅಂದ್ರೆ ನೈಟ್ರೋಜನ್ ವಿಲ್ ಶೋ ಅಲ್ಲೋಟ್ರೋಪಿಕ್ ಇನ್ ದ ಸಾಲಿಡ್ ಸ್ಟೇಟ್, ಬಿಸ್ಮತ್ ಡಸ್ ನಾಟ್ ಶೋ. ಇದನ್ನ ನೀವು ಗೂಗಲ್ ಕೂಡ ಸರ್ಚ್ ಮಾಡಬಹುದು. You are going to get the answer as bismuth only, but NCERT ಅಲ್ಲಿ ಈ ಕಾನ್ಸೆಪ್ಟ್ ಅನ್ನು ರಾಂಗ್ ಕೊಟ್ಟಿದ್ದಾರೆ, ನೆನಪಿರಲಿ. ಮ್ಯಾಕ್ಸಿಮಮ್ ಕೋವ್ಯಾಲೆನ್ಸಿ ಅಂದ್ರೆ how many bonds can be formed by nitrogen? Nitrogen can form maximum 4 bonds. So the answer is 3. Which of the following statement is wrong? Single NN bond is stronger ಅಂತಾರೆ, ಹೌದಾ? Remember, nitrogen shows very less ಕ್ಯಾಟನೇಷನ್ ಅಂತ ಕರಿತೀವಿ. ಕ್ಯಾಟನೇಷನ್ ಯಾಕೆ ತೋರಿಸೋದಿಲ್ಲ ನೈಟ್ರೋಜನ್ ಅಂತಂದ್ರೆ NN ಬಾಂಡ್ ಈಸ್ ವೀಕರ್ ದ್ಯಾನ್ PP ಬಾಂಡ್. ಹೆನ್ಸ್ ಬಿಕಾಸ್ ಆಫ್ ದಟ್ ರೀಸನ್ ಆನ್ಸರ್ ಶುಡ್ ಬಿ 1. PH3 can act as a ligand, correct statement. NO2 paramagnetic, correct statement. Covalence of nitrogen is 4, that is also correct statement. Remember that. Brown-ring complex, ಇದು factual question, ನೆನ್ಪಿಟ್ಕೊಳ್ಬೇಕು. ಫ್ಯಾಕ್ಟ್ ಇದು ನೆನ್ಪಿಟ್ಕೊಳ್ಬೇಕು. Brown-ring complex having the formula 1. Remember that. 16th one, which of the following well characterized +5 oxidation state for the bismuth? Bismuth can exhibit only one +5 oxidation state. The reason for that is +5 oxidation state stability is very less for bismuth. Very less for bismuth. Yake? Because of inert pair effect. Because of inert pair effect. Remember, because of that, answer for this question is only second one. Yake antandre fluorine is, remember, fluorine is strongest oxidizing agent. Because of that reason, fluorine can form with the bismuth +5 oxidation state. Remaining is not possible. 16th, on heating ammonium dichromate and barium azide separately we get. ಅಮೋನಿಯಂ ಡೈಕ್ರೋಮೇಟ್ ಹೀಟ್ ಮಾಡಿದ್ರೆ ಏನ್ ಬರ್ತದೆ? ಅಮೋನಿಯಂ ಡೈಕ್ರೋಮೇಟ್ NH4 twice Cr2O7. Remember, when you heat, nitrogen gas is obtained. Barium azide BaN3 twice, very famous ಅಂತ ಹೇಳಿದ್ದೆ ನಾನು, ಹೌದಾ? Nitrogen gas only, pure nitrogen gas you are going to get. Hence the answer for this case is N2 in both the case. N2 in both the case. Then in the preparation of HNO3 we get NO gas by catalytic oxidation of ammonia. How the moles of NO produced by the oxidation of 2 moles of ammonia. Bala important idu. Idana with it was asked in previous year papers, remember. So 2 moles of ammonia once balance reaction baribiduante. NH3 plus O2 give rise to NO plus H2O. So 4NH3, 5O2, 4NO, 6H2O was the balanced chemical equation. ಈಗ ನೋಡಿ 2 moles of NH3, 4 moles ಇದ್ರೆ 4 moles, ಹಾಗಾದ್ರೆ 2 moles ಆದ್ರೆ ಏನು ಬರ್ತದೆ? 2 moles only in the answer, ಹೌದಾ? So the answer is 1. Oxidation state of central atom in the Na2H2PO2 calculate ಮಾಡಿ. Na is +1, ಹೌದಾ? Plus hydrogen is 2 plus X minus 4 equal to 0. X is equal to ಏನು ಬರ್ತದೆ? +1 oxidation state, ಹೌದಾ? So the answer for the 19th question is, remember, C, third one. Which of the following is not a tetrahedral in shape? Tetrahedral shape ilde irodi yavadu? NH4 plus is tetrahedral, remember, sp3 hybridization, SiCl4 sp3 tetrahedral, SO4 2 minus sp3 tetrahedral, but SF4 is, remember, seesaw shape. Bala famous idu. So the answer for this question is third one. Peroxo acid, ಇದನ್ನ ನಾನು ನಿನ್ನೆ ಕೂಡ ಹೇಳಿದ್ದೆ, 16 ಗ್ರೂಪ್ ಅಲ್ಲಿ ಸ್ವಲ್ಪ ನೋಡ್ಕೊಂಡು ಬನ್ನಿ. ಪರಾಕ್ಸೈಡ್ ಪರಾಕ್ಸೋ ಲಿಂಕ್ ಇರಬೇಕು. ಪರಾಕ್ಸೋ ಲಿಂಕ್ ಇರಬೇಕಂದ್ರೆ ಎರಡೇ ಆಪ್ಷನ್, ಒಂದು H2SO5, H2S2O8. ರಿಮೆಂಬರ್, H2SO5 and H2S2O8. So the answer for this question is, remember, first one. 21st question.
Hot concentrated sulfuric acid act as moderately strong oxidizing agent. It oxidizes both metals and non-metals. It oxidizes both metals and non-metals. Which of the following element is oxidized by concentrated sulfuric acid into two gaseous product? Remember, in this particular case, when copper react with concentrated sulfuric acid, you are going to get CuSO4 plus SO2 plus H2. ಅಂದ್ರೆ ಒಂದೇ gaseous product. ಸಲ್ಫರ್ ಜೊತೆ ರಿಯಾಕ್ಟ್ ಆದ್ರೆ ಓನ್ಲಿ SO2 ಒಂದೇ ಗೇಷಿಯಸ್ ಪ್ರಾಡಕ್ಟ್. ಬಟ್ ಕಾರ್ಬನ್ ಜೊತೆ ರಿಯಾಕ್ಟ್ ಆದ್ರೆ CO2 ಪ್ಲಸ್ SO2 ಎರಡು ಗೇಷಿಯಸ್ ಪ್ರಾಡಕ್ಟ್ ಬರ್ತದ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3. Black compound of manganese reacts with halogen acid to form greenish yellow gas. Remember, greenish yellow gas ಅಂತಂದ್ರೆ chlorine gas. When excess of this gas react with ammonia, unstable trihalide is formed. Unstable trihalide ನೆನ್ಪಿಟ್ಕೊಳ್ಳಿ, NCl3, unstable trihalide. So black colored compound of manganese react with halogen acid. So in the black colored compound anta ಏನು ಹೇಳ್ತೀವಿ, that is MnO2 halogen acid ಅಂದ್ರೆ HCl give rise to greenish yellow gas Cl2. With excess of this gas react with ammonia, Cl2 when it react with ammonia forming NCl3 plus HCl. ಓಕೆ, ಸೊ ಆಕ್ಸಿಡೇಷನ್ ಸ್ಟೇಟ್ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತದೆ ಇಲ್ಲಿ ನೋಡಿ, NH3 ದಲ್ಲಿ -3 ಬರ್ತದೆ, ಹೌದಾ? ಸೊ NCl3 ಅಲ್ಲಿ +3 ಬರ್ತದೆ, ಯಾಕಂದ್ರೆ Cl is there. ಹೌದು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ -3 to +3. ಆನ್ಸರ್ ಇಸ್ ಫಸ್ಟ್ ಆಪ್ಷನ್ 23. 24th. In preparation of xenon, Bartlett taken O2PtF6 is as a base compound. This is because ನೋಡಿ, O2PtF6 ಯಾಕೆ ತಗೊಂಡ ಅಂತಂದ್ರೆ he later prepared XCPtF6. ಹೌದಾ? XCPtF6 ಪ್ರಿಪೇರ್ ಮಾಡ್ತಾನೆ. ಸೊ ಇದನ್ನ ಪ್ರಿಪೇರ್ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್ ಡ್ರೈವಿಂಗ್ ಫೋರ್ಸ್ ಏನು, ರೀಸನ್ ಏನು ಅಂತ ಅಂದ್ರೆ ಆಕ್ಸಿಜನ್ ಅಂಡ್ xenon have same ionization energy. So the answer for this question is 3. 25. In a solid state PCl5, remember solid state PCl5 exists as PCl4 plus PCl6 minus. ಬಹಳ ಇಂಪಾರ್ಟೆಂಟ್ ಇದು. ಸೊ PCl4 plus is always tetrahedral, PCl6 plus is octahedral. So the answer for this question is PCl4 plus tetrahedral and PCl6 minus octahedral. 26. So in this particular case, reduction potential is given which is decreasing order of oxidizing power. ಇದನ್ನ electrochemistry ಅಲ್ಲೂ ಕೂಡ ಹೇಳಿದ್ದೆ. reduction potential ಕೊಟ್ಟಿರ್ತಾರೆ ಅಂತಂದ್ರೆ remember, so reduction potential directly proportional to oxidizing nature. ಅಂದ್ರೆ reduction potential ಜಾಸ್ತಿ ಇದ್ರೆ oxidizing nature ಜಾಸ್ತಿ ಇರ್ತದೆ. ಅಂದ್ರೆ BrO4 minus is more than IO4 minus than ClO4 minus. So the answer for this question is third option. Which of the following is isoelectronic pair? ಇದನ್ನು ಕೂಡ ಬಹಳ ಈಸಿ ಕ್ಯಾಲ್ಕುಲೇಟ್ ಮಾಡೋದು ನಮಗೆ, ಹೌದಾ? ಐಸೋಎಲೆಕ್ಟ್ರಾನಿಕ್ ಪೇರ್ ಅಂತ ಕೇಳ್ತಾ ಇದ್ದಾರೆ. ಇದ್ರೊಳಗೆ ನೋಡ್ತಾ ಹೋಗಿ, ಇಲ್ಲಿ ಅಯೋಡಿನ್ ಎಲ್ಲಿ, Cl ಎಲ್ಲಿ, ರಿಲೇಷನ್ ಇಲ್ಲ, ಹೌದಾ? ಸೊ ಅಂದ್ರೆ ದ ನಂಬರ್ ಆಫ್ ಎಲೆಕ್ಟ್ರಾನ್ ಇಫ್ ಯು ಕ್ಯಾಲ್ಕುಲೇಟ್, ರಿಮೆಂಬರ್ ಯು ವಿಲ್ ನೆವರ್ ಗೆಟ್ ದ ಈಕ್ವಲ್ ಒನ್. ನೋಡಿದ ತಕ್ಷಣ ಹೇಳ್ಬೋದು, ಬಟ್ ಇಲ್ಲಿ ಹೇಳ್ಬೋದು Br ಸೇಮ್ ಇದೆ. ಆಕ್ಸಿಜನ್ 8 ಅಟಾಮಿಕ್ ನಂಬರ್, F is 9 ಅಟಾಮಿಕ್ ನಂಬರ್, -1 ಇದೆ, +1 ಇದೆ, then definitely it will be equal. So the answer for this question should be 2. ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಎಲೆಕ್ಟ್ರಾನ್ ನ Cl and Brf. ಸೊ ಇದು ಕೂಡ ಈಕ್ವಲ್ ಆಗೋದಿಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡಬಹುದು, ಯಾಕಂದ್ರೆ ಇಲ್ಲಿ ಆಕ್ಸಿಜನ್ ಇದೆ, ಫ್ಲೂರಿನ್ ಇದೆ, ಬಟ್ Cl Br ಡಿಫರೆನ್ಸ್ ಇಸ್ ಮೋರ್. ಹಿಯರ್ ಆಲ್ಸೋ Cn minus and O3 ಆಲ್ಸೋ ಇಟ್ ಈಸ್ ಟೋಟಲಿ ಡಿಫರೆಂಟ್. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. ಇದರಲ್ಲಿ 6 + 7 ಮೈನಸ್ ಅಂದ್ರೆ +1 ಎಷ್ಟಾಯ್ತು ಇಲ್ಲಿ? 14 ಆಯ್ತು, ಹೌದಾ? ಇಲ್ಲಿ ನೋಡಿ O3 8 3 is 24 ಎರಡು ಸೇಮ್ ಇದೆಯಾ? ಇಲ್ಲ, ಅದಕ್ಕೆ ಆನ್ಸರ್ ಇದಾಗೋದಿಲ್ಲ. ಹೀಗೆ ಯು ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ಆಲ್ ದೀಸ್ ಕೇಸಸ್, ದೆನ್ ಯು ವಿಲ್ ಕಮ್ ಟು ವಿಚ್ ಇಸ್ isoelectronic. So the answer for this question is, remember, third one. Then assertion reason. So assertion reason type ಅಲ್ಲಿ N2 is less reactive than P4 ಅಂತ ಇದೆ ನೋಡಿ. N2 is less reactive than P4 ಅಂತ ಇದೆ, ಒಂದ್ಸಲ ನೋಡ್ಕೊಂಡ್ ಬಿಡಿ. ಸೊ N2 is less reactive than P4 ಅಂತಂದ್ರೆ ಹೌದು ಅಲ್ಲೋ ಅಂತ ನೋಡಿದಾಗ ಡೆಫಿನೆಟ್ಲಿ ಇಟ್ ಈಸ್ ಕರೆಕ್ಟ್ ಅಂತ ನಮಗೆ ಅನಿಸ್ತದೆ. ನೈಟ್ರೋಜನ್ ಹ್ಯಾಸ್ ಮೋರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ನೋಡಿದ್ರೆ, ರಿಮೆಂಬರ್ ಇನ್ ದಿಸ್ ಕೇಸ್ ನೈಟ್ರೋಜನ್ ಹ್ಯಾವಿಂಗ್ ಲೆಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇದೆ ಅಂತ ಫಾಸ್ಫರಸ್. ಎಕ್ಸೆಪ್ಷನ್ ಇದು, ನೆನ್ಪಿಟ್ಕೊಳ್ಳಿ, ಎಕ್ಸೆಪ್ಷನ್. ಜಸ್ಟ್ ಲೈಕ್ ರಿಮೆಂಬರ್, ಈಗ ನೋಡಿ ಆಕ್ಸಿಜನ್, ಸಲ್ಫರ್, ಸೆಲೇನಿಯಂ, ಟೆಲೂರಿಯಂ, ಪೊಲೋನಿಯಂ.
ನೈಟ್ರೋಜನ್, ಫಾಸ್ಫರಸ್, ಅರ್ಸೆನಿಕ್, ಸ್ಟೇಬಿಯಂ, ಬಿಸ್ಮತ್, ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸ್ಟಟೈನ್. ಸೊ ಈ ರೀತಿ ಬಂದಾಗ ಇಲ್ಲಿ ನಮ್ಗೆ ಗೊತ್ತಿದೆ ಫ್ಲೂರಿನ್ ಅಂಡ್ ಕ್ಲೋರಿನ್ ಹೇಗೆ, ಫ್ಲೂರಿನ್ ಲೆಸ್ ದ್ಯಾನ್ ಕ್ಲೋರಿನ್. ಆಕ್ಸಿಜನ್ ಸಲ್ಫರ್ ಹೇಗೆ, ಆಕ್ಸಿಜನ್ ಲೆಸ್ ದ್ಯಾನ್ ಸಲ್ಫರ್. ನೈಟ್ರೋಜನ್ ಫಾಸ್ಫರಸ್ ಕೂಡ ನೈಟ್ರೋಜನ್ ಲೆಸ್ ದ್ಯಾನ್ ಫಾಸ್ಫರಸ್. ಇವೆಲ್ಲದಕ್ಕೂ ರೀಸನ್ ಏನು, ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಫ್ಲೂರಿನ್, ಆಕ್ಸಿಜನ್, ನೈಟ್ರೋಜನ್, ಸ್ಮಾಲ್ ಸೈಜ್ ಅಂಡ್ ಲೆಸ್ ಮೋರ್ ಎಲೆಕ್ಟ್ರಾನ್ ರಿಪಲ್ಷನ್ ಅನ್ನೋದು ರೀಸನ್. Small size and more electron repulsion. So the answer for this question is, remember, so assertion is correct, reason is wrong statement. So answer is third one. The next one you can see. So in this particular case, assertion HNO3 makes iron passive. Passive anta andre less reactive. Andre it will form that iron less reactive ant heli. Okay. So HNO3 makes iron passive. This is the correct statement. HNO3 forms a protective layer. Remember, protective layer of ferric nitrate on the surface of iron antare. So protective layer formation ಮಾಡೋದು ಹೌದು. So this is iron ಅಂತ consider ಮಾಡಿದ್ರೆ when it react with HNO3 it will form a protective layer. Protective layer ಯಾವ್ದ್ರದ್ದು ಅಂತಂದ್ರೆ Fe3O4 ಫಾರ್ಮ್ ಆಗ್ತದ ಗೊತ್ತಿರ್ಲಿ. ಇದಕ್ಕೆ ನಾವು ಫೆರ್ರೋಸೋಫೆರಿಕ್ ಆಕ್ಸೈಡ್ ಅಂತಾನು ಕರಿತೀವಿ. ಫೆರ್ರೋಸೋಫೆರಿಕ್ ಆಕ್ಸೈಡ್ ಅಂತಾನು ಕರಿತೀವಿ. ಸೊ ದಿಸ್ ಲೇಯರ್ ಇಸ್ ಫಾರ್ಮ್ ನಾಟ್ ಫೆರಿಕ್ ನೈಟ್ರೇಟ್. ಹೆನ್ಸ್ ದ ಆನ್ಸರ್ is HNO3 is correct, but this is wrong. So the answer for this question also C, assertion is correct, reason is wrong. HI cannot be prepared by action of Ki with concentrated sulfuric acid. Definitely it is 100% true. HI cannot be prepared, remember, correct statement. So HI has lowest HX bond strength among the following halogen acid. Remember, this is also correct. HI has lowest HX bond ಅನ್ನೋದು ಕೂಡ correct. There is no doubt in it. But this is not the correct explanation for assertion. Assertion ಗೆ correct explanation ಏನು ಅಂತ ಅಂದ್ರೆ HI gets oxidized to I2 ಅನ್ನೋದು reason. Remember, H2SO4 is a good oxidizing agent. ಹೌದಾ? It will oxidize HI to I2 ಅನ್ನೋದು reason ಆಗ್ತದೆ. ಇದು ಆಗೋದಿಲ್ಲ. Remember, ಆದ್ರೆ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್. So the option for this is second one. Last but one. Both rhombic and monoclinic sulfur exist as S8. Definitely correct. Oxygen does not exist. Always oxygen is O2. Oxygen forms p-pi multiple bond to itself with a small size and small bond length, but p-pi bonding is not possible in sulfur. 100% correct, and this is the reason for this, remember. So sulfur always form p-pi bond, not p-pi bond. p-pi bond, adukke, so S8 can be possible for sulfur but not for oxygen. So the answer for this question is first one. Last but one, NaCl react with concentrated sulfuric acid to give a colorless fumes with the pungent smell. Remember, NaCl with H2SO4 forming a product called HCl. HCl is colorless fumes with a pungent smell. But on adding MnO2, fumes become greenish yellow. Yakantandre, HCl when it react with MnO2, it releases chlorine gas, hence it is greenish yellow. So andre, ಎರಡನೇ ಸ್ಟೇಟ್ಮೆಂಟ್ ನಾ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್. And this is the reason for this one. So the answer for this question is first one. Remember, first one. Last question. SF6 cannot be hydrolyzed, but SF4 can be. ನಿನ್ನೆ ನಾನು ಗ್ರೂಪ್ 16 ಸಿನಾಪ್ಸಿಸ್ ಅಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. Please go through that. SF6 cannot be hydrolyzed, but SF4 can be. Definitely correct. Right? 6 F atoms in SF6 prevent the attack of water molecule. That is also correct because of the fluorine small size. Remember, small size. This 6 fluorine atom cannot. It will definitely prevent the attack of H2O on the sulfur atom. Hence, that is the reason, and this is the correct explanation for this. Hence, the answer for this question is 1. So remember, these are the questions we have discussed under this exemplar part. Remember, ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದರ ನೋಟ್ಸ್ ಅನ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಥ್ರೂ ದಿಸ್. ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದ್ರೆ ಪಿ ಬ್ಲಾಕ್ ಎಲಿಮೆಂಟ್ ಇಂದ ಎಕ್ಸಾಂಪ್ಲರ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ವಿ ಹ್ಯಾವ್ ಸೀನ್. ರಿಮೆಂಬರ್ ದಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.